ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೇಲೇ ಕೂತು ಟೈಲರಿಂಗ್ ಮಾಡೋದು ಉತ್ತಮನ ಅಥವಾ ನಾವು ಟೈಲರಿಂಗ್ ಶಾಪ್ ಇಟ್ಕೊಂಡು ಮಾಡೋದು ಉತ್ತಮನ ಅಂತ ಕೇಳೋದಾದರೆ ನನ್ನ ಅನಿಸಿಕೆಯಲ್ಲಿ ಹಾಗೆ ಒಂದು ಪಾಯಿಂಟ್ಗಳನ್ನು ಹೇಳ್ತಾ ಯಾವುದು ಉತ್ತಮ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನನ್ನ ಅನುಭವದ ಪ್ರಕಾರ ಯಾವುದು ಉತ್ತಮ, ಯಾವುದು ಬೆಸ್ಟ್, ಹಾಗೆ ನೀವು ಹಣ ಮಾಡಬೇಕು ಅಂತ ಇರೋದಾದರೆ ಯಾವುದು ಬೆಸ್ಟ್, ಯಾವುದು ಫುಲ್ಲು ಒಳ್ಳೆಯದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ತುಂಬಾ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಅದು ಯಾವುದು ಅಷ್ಟರಲ್ಲೂ ನಿಮ್ಗೆ ಏನಾದರೂ ಎರಡು ಟಿಪ್ಸ್ ಯೂಸ್ ಆದರೂ ಕೂಡ ನಿಮ್ಮದು ಒಂದು ಟೈಲರಿಂಗ್ ಉದ್ಯೋಗ ಅನ್ನೋದು ತುಂಬಾ ಇಂಪ್ರೂವ್ ಆಗೈತೆ. ಹಾಗೆ ಆ ಥರ ನನ್ನ ಎರಡು ಇಷ್ಟ ಆದರೆ ಮಾತುಗಳು ಲೈಕ್ ಮಾಡಿ, ಹಾಗೆ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಿರೋರು. ಸೊ ಅದು ಏನಪ್ಪ ಅನ್ನೋದಾದರೆ, ಈಗ ನಾವು ಟೈಲರಿಂಗ್ ಶಾಪ್ ಇಟ್ಕೊಂಡು ನಾವು ಟೈಲರಿಂಗ್ ಉದ್ಯೋಗವನ್ನು ಮಾಡ್ತೀವಿ ಅನ್ನೋದಾದರೆ ಅದು ಏನು ಗೊತ್ತಾ, ಈ ಥರ ನಾವು ಹಣ ಮಾಡಬೇಕು, ನಾವು ಟೈಲರಿಂಗಲ್ಲಿ ಸ್ವಲ್ಪ ದುಡ್ಡು ಮಾಡಬೇಕು ಅನ್ನೋರಿಗೆ ಇದು ಉತ್ತಮನ ಇಲ್ವಾ ಅಂತ ಹೇಳೋದಾದರೆ, ಈಗ ನೋಡಿ, ಟೈಲರಿಂಗ್ ಒಂದು ಶಾಪ್ ಇಟ್ಕೊಂಡ್ರೆ ಸೊ ಶಾಪಿಗೆ ಒಂದು ಅಮೌಂಟ್ ಕೊಡಬೇಕಲ್ವ ಬಾಡಿಗೆ. ಸೊ ಅದು ಟೈಲರಿಂಗ್ ಶಾಪ್ ಬಾಡಿಗೆ ಬಂದು ಅದರದ್ದು ಸ್ವಲ್ಪ ನಾವು ಹೊಲದಲ್ಲಿ ಹೋಗುತ್ತೆ. ಆಮೇಲೆ ನಾವು ಒಬ್ಬರೇ ಸ್ಟಿಚ್ ಮಾಡಿದರೆ ನಡೆಯುತ್ತೆ. ನಾವೇನಾದರೂ ಕೈಯಲ್ಲಿ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಇಬ್ಬರು ಮಂದಿನದು ಇಟ್ಕೊಂಡಿದ್ರೆ ಸೊ ಅವ್ರಿಗೂ ಕೊಡಬೇಕು ಅಮೌಂಟು, ಅವ್ರಿಗೂ ಸ್ಯಾಲ್ರಿ ಕೊಡಬೇಕಲ್ವ. ಸೊ ಅವ್ರಿಗೂ ಕೊಡಬೇಕು. ಹಾಗೆ ಏನಾಗತ್ತಪ್ಪ ಅಂತಂದರೆ, ಈಗ ಅದರದ್ದು ಏನೋ ಒಂದಾಗಲಿ, ಈಗ ನೋಡಿ ಮನೇಲಿ ಇದ್ದೀವಿ ಅಂದರೆ ನಾವೇನಾಗುತ್ತೆ, ಮನೇಲಿ ಇರ್ತೀವಲ್ವ. ಸೊ ಮನೇಲಿ ಯಾರಿಗೂ ನಾವು ಅಮೌಂಟ್ ಕೊಡಬೇಕಂತ ಅವಶ್ಯಕತೆ ಇರೋಲ್ಲ. ನಾವೇ ಕಟ್ ಮಾಡಿ ನಾವೇ ಸ್ಟಿಚ್ ಮಾಡೋದ್ರಿಂದ ನಾವೇನು ಸ್ಟಿಚಿಂಗ್ ಮಾಡಿರತ್ತೀವಿ ಸೊ ಅದು ನಮಗೆ ಉಳಿದಿರುತ್ತೆ. ಸೊ ಅದರಲ್ಲಿ ಯಾವುದೇ ಥರ ನಮ್ಮದು ಅಮೌಂಟ್ ಅನ್ನೋದು ಖರ್ಚಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಮನೇಲಿ ಟೈಲರಿಂಗ್ ಮಾಡೋದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಈಗ ನೋಡಿ, ಯಾವುದೋ ಒಂದೆರಡು ಬ್ಲೌಸ್ ಅರ್ಜೆಂಟ್ ಬರುತ್ತೆ. ಈಗ ಮೊದಲೇ ಫಂಕ್ಷನ್ ಇದಲ್ವಾ. ಸೊ ಈಗ ಅವಸರ ಬಂದಾಗ ಏನಾಗುತ್ತೆ ಅಂದರೆ, ನಾವು ಶಾಪಲ್ಲಿದ್ದರೆ ಏನಾಗುತ್ತೆ, ನಮಗೆ ಎಲ್ಲ ಐಟಮ್ಸು ಎಲ್ಲ ಶಾಪಲ್ಲಿರುತ್ತೆ. ಸೊ ಹಾಗಾಗಿ ನಾವು ಏನು ಮನೆಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ಮರುದಿನ ಬೆಳಗ್ಗೆನೇ ಹೋಗಬೇಕು. ಬೆಳಗ್ಗೆ ಹೋಗಿ ಎಲ್ಲ ಶಾಪಿಂದು ಕೆಲಸ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಹೋಗಿರುತ್ತೆ. ಅದೇ ನೀವು ಮನೇಲಿದ್ರಂದರೆ, ಈಗ ನೈಟ್ ನಾವು ನಾಳೆ ಬೆಳಗ್ಗೆ ಅರ್ಜೆಂಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅನ್ನೋದಾದರೆ ನೈಟ್ ಕೂತ್ಕೊಂಡು ಎಲ್ಲವನ್ನು ಕಟಿಂಗ್ ಮಾಡಿಕೊಂಡು, ಹಾಗೆ ಸ್ಯಾರಿ ಫಾಲ್ ಅಟ್ಯಾಚ್ ಇದ್ದಿದ್ರೆ ಫಾಲ್ ತೊಗೊಂಡು ಬಂದು, ಅಸ್ತರ್ ತೊಗೊಂಡು ಬಂದು ಕಟಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಕೂಡ ನೀವು ಅದನ್ನು ಸ್ಟಿಚ್ ಮಾಡ್ಕೋಬೋದು. ಅದೇ ಶಾಪ್ ಆದರೆ ಮನೆಯಿಂದ ಒಬ್ಬೊಬ್ರು ದೂರ ಇರುತ್ತೆ, ಹಿಂಗೆ ಏನೋ ಒಂದೊಂದು ಇದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಅಷ್ಟು 5 ಗಂಟೆಗೆ ಎದ್ದು ನಾವು ಸ್ಟಿಚ್ ಮಾಡ್ತೀವಿ ಅನ್ನೋ ಹಾಗಿಲ್ಲ ಶಾಪಿಗೆ ಹೋಗಿ. ಸೊ ಅದಕ್ಕೆ ನಾ ಹೇಳೋದಾದರೆ ಮನೆಯದೇ ಎಷ್ಟೋ ಉತ್ತಮ. ನಾ ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ, ಯಾಕಂದರೆ ಇಲ್ಲಿ ನಮ್ಮ ಹಳ್ಳಿ ಕಡೆನ ಒಬ್ಬರು ಶಾಪ್ ಇಟ್ಕೊಂಡಿದ್ದಾರೆ. ಸೊ ಶಾಪ್ ಇಟ್ಕೊಂಡಿದ್ದಾರಲ್ವ, ಅವ್ರದ್ದು ಏನಾಗುತ್ತೆ, ರೇಟು ಡಬಲ್ ಇಲ್ಲ ಅಂತ ಹೇಳ್ತಿಲ್ಲ. ಶಾಪಲ್ಲಿ ಇದ್ದವ್ರದ್ದು ಅಂದರೆ ಶಾಪ್ ಇಟ್ಕೊಂಡಿರ್ತೀವಲ್ವ, ಅವರು ಬ್ಲೌಸ್ ರೇಟು ಜಾಸ್ತಿ ತೊಗೋತಾರೆ. ಈಗ ನಾವು ಒಂದು 300 ರೂಪಾಯಿ ಒಂದು ಬ್ಲೌಸಿಗೆ ತೊಗೋತೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಹಳ್ಳಿ ಕಡೆ ಅಷ್ಟೇನು ಒಂದು 300 ರೂಪಾಯಿ ತೊಗೊಳ್ಳಲ್ಲ. ನಾನು ನಿಮಗೆ ಅಂದಾಜಲ್ಲಿ ಹೇಳೋದಾದರೆ, ಈಗ ನಾವು ಮನೆಯಲ್ಲಿ ಸ್ಟಿಚ್ ಮಾಡೋರು 300 ರೂಪಾಯಿ ತೊಗೊಳ್ತೀವಿ ಅಂತ ತಿಳ್ಕೊಳ್ಳಿ. ಅದೇ ಶಾಪಲ್ಲಿ ಮಾಡೋರು ಏನು ಮಾಡ್ತಾರೆ, 600 ರೂಪಾಯಿ ತೊಗೋತಾರೆ. ಸೊ ಅರ್ಥ ಆಯ್ತಲ್ವ ನಾನು ಹೇಳ್ತಿರೋದು. ನಾವು ಮನೆಯಲ್ಲಿ ನಾವು ಉದಾಹರಣೆಗೆ ಹೇಳ್ತಿರೋದು, ನಾವು ಮನೆಯಲ್ಲಿ 300 ರೂಪಾಯಿ ತೊಗೊಳ್ತಿದ್ರೆ ಶಾಪಲ್ಲಿ 600 ತೊಗೋತಾರೆ. ಸೊ ಶಾಪಲ್ಲಿ 600 ತೊಗೊಳ್ತಾರಲ್ವ. ಈಗ ನಾವು ಖರ್ಚಿಗೆ ಹೇಳೋದಾದರೆ, ನಮ್ಮದು ಲೇಸು, ಒಂದು ದಾರದ ರೀಲು ಇದೆಲ್ಲ ಸೇರಿಸಿ ನಮ್ಮದು 100 ರೂಪಾಯಿ ತೆಗೀರಿ. ಸೊ 100 ರೂಪಾಯಿ ಅದಕ್ಕಿಂತ ಕಡಿಮೆನೇ ಆಗುತ್ತೆ. ನಾನು ಹೇಳೋದು 100 ರೂಪಾಯಿ ತೆಗೆದುಬಿಟ್ರೆ ನಮಗೆ 200 ರೂಪಾಯಿ ಉಳಿಯುತ್ತೆ. ಸೊ ಅದೇ ಶಾಪ್ನವ್ರಿಗಾದರೆ 100 ರೂಪಾಯಿ ಇದ್ರದ್ದಾಯಿತು, ರೀಲು ಲೇಸು ಇದ್ರದ್ದೆಲ್ಲ 100 ರೂಪಾಯಿ ಅವ್ರದ್ದು ತೆಗಿಬೇಕಲ್ಲ ಸೇಮ್. ಸೊ ತೆಗೀರಿ. ಆದ ನಂತರ ನಮ್ಮದು ಶಾಪ್ ಇರುತ್ತಲ್ವ ಅವ್ರದ್ದು, ಸೊ ಶಾಪಿಗೆ ಒಂದು ಸ್ವಲ್ಪ ತೆಗಿಬೇಕಲ್ವ. ಸೊ ಹಾಗಾಗಿ ಶಾಪಿಂದು ಒಂದು 100 ರೂಪಾಯಿ ತೆಗೀರಿ. ಸೊ ಈಗ 200 ರೂಪಾಯಿ ಮೈನಸ್ ಆಯ್ತಲ್ವ 600 ರೂಪಾಯಲ್ಲಿ. ಸೊ ಶಾಪಿಂದ ಒಂದು ಸ್ವಲ್ಪ ತೆಗೆದ್ರಿ. ಹಾಗೆ ಕೈಯಲ್ಲಿ ಯಾರಾದರೂ ಕೆಲಸಕ್ಕೆ ಇಟ್ಕೊಂಡಿದ್ರೆ ಅವ್ರಿಗೆ 100 ರೂಪಾಯಿ ತೆಗೀರಿ. ನಾನು ಉದಾಹರಣೆಗೆ ಹೇಳ್ತಿದ್ದೀನಿ.
ಅಂದರೆ ನಾನು ಅದರಲ್ಲಿ ಅರ್ಧ ಹೇಳ್ತಿರೋದು. ಸೊ ₹100 ತೆಗೀರಿ, ₹100 ತೆಗೆದ್ರಲ್ವ. ಸೊ ಇದಿಷ್ಟು ಆದಮೇಲೆ ಮತ್ತೊಂದು ಮುಗಿದೊಂದು ಏನೋ ಒಂದು ಸ್ವಲ್ಪ ಖರ್ಚು ಮಾಡಿದ್ರು ಮತ್ತೆ ಒಂದು ₹50 ಇಲ್ಲ ಹೋದ್ರು ಅದನ್ನ ಬಿಡಿ, ಹೋಗಲಿಲ್ಲ ಅಂದರೆ ಅವ್ರಿಗೆ ಉಳಿಯೋದು ಎಷ್ಟು, ₹600 ₹300 ತೆಗೆದ್ರೆ ಅವ್ರಿಗೆ ಉಳಿಯೋದು ₹300. ಸೊ ಅರ್ಥ ಆಯ್ತಲ್ವಾ ನಾನು ಹೇಳ್ತಿರೋದು. ಅವರು ₹600 ತೊಗೋತಾರೆ, ನಾವು ₹300 ತೊಗೋತೀವಿ. ಅದೇ ಬ್ಲೌಸ್, ಒಂದೇ ಬ್ಲೌಸ್ ಅಂತ ಅಂದ್ಕೊಳ್ಳಿ. ನಮ್ದು ಏನಾಗುತ್ತೆ, ರೀಲು ಲೇಸು ಇದಕ್ಕೆಲ್ಲ ₹100 ಮೈನಸ್ ಮಾಡಿರಿ, ₹200 ಉಳಿಯುತ್ತೆ. ಸೊ ಅದೇ ಅವರು ₹100 ಏನಂತಾರೆ ಲೇಸ್ದು ಅದು ಮೈನಸ್ ಮಾಡಿ, ಹಾಗೆ ನಾವು ಎಕ್ಸ್ಟ್ರಾ ₹100 ತೆಗಿಲೇಬೇಕು ಅವ್ರು. ಅಂದರೆ ಈಗ ಬಾಡಿಗೆ ಅಂತ ₹200 ಹೋಗುತ್ತೆ, ₹100 ಹೋಗಲ್ಲ. ಸಾರಿ, ನಾನು ಆವಾಗಲೂ ₹100 ಹೇಳಿದೆ. ಒಂದು ₹200 ಬಾಡಿಗೆ ಹೋಗುತ್ತೆ, ಹಾಗೆ ₹100 ಕೈಯಲ್ಲಿ ಕೆಲಸ ಮಾಡೋರಿಗೆ ಹೋಗುತ್ತೆ. ಇದಿಷ್ಟು ಹೋದರೂ ಅವ್ರಿಗೆ ಉಳಿಯೋದು ₹200. ಸೊ ಹಾಗಾಗಿ ನಾನು ಹೇಳೋದಾದರೆ ಮನೇಲೇ ನಾವು ಟೈಲರಿಂಗ್ ಮಾಡೋದು ತುಂಬಾ ಉತ್ತಮ. ಯಾಕಂದರೆ ಅವರು ಚಿಕ್ಕ ಮಕ್ಕಳು ಇರ್ತಾರೆ. ಸೊ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಾವು ಸ್ಟಿಚಿಂಗ್ ಒಂದು 4 ಬ್ಲೌಸು ₹300 ಸ್ಟಿಚಿಂಗ್ ಮಾಡಿದ್ರು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಆ ನೈಟ್ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದುಬಿಟ್ಟಿಗೆ ಬೇಗ 5ಕ್ಕೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು 6-7 ಅನ್ಕೊಡೋದು ಕೆಲಸ ಮುಗಿಸ್ಕೊಂಡು 7ಕ್ಕೆ ನಾವು ಸ್ಟಿಚಿಂಗ್ ಮಾಡ್ತಾ ಕೂತ್ರು ಕೂಡ ತುಂಬಾ ಬ್ಲೌಸಸ್ಸು ರೆಡಿ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅದೇ ನಾವು ಶಾಪಲ್ಲಿದ್ದರೆ ತುಂಬ ಬೇಗ ನಾವು ಸ್ಟಿಚ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಇದು ಏನಾಗುತ್ತೆ, ಟೈಮಿಂಗ್ಸ್ ಅನ್ನೋದು ನಮಗೆ ಅಡ್ಜಸ್ಟ್ ಆಗೋಲ್ಲ. ಹಾಗೆ ಅಮೌಂಟು ಕೂಡ ಜಾಸ್ತಿ ನಮಗೆ ಅರ್ನ್ ಮಾಡೋದಕ್ಕೆ ಆಗಲ್ಲ. ಹೀಗಾಗಿ ನಾನು ಹೇಳ್ತಾ ಇರೋದು. ಮತ್ತು ಮನೆಯಲ್ಲೇ ವರ್ಕ್ ಮಾಡೋರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಕಸ್ಟಮರ್ ಅನ್ನೋರು ಆಗಿರ್ತಾರೆ. ದುಡ್ಡು ಜಾಸ್ತಿ ಕೊಟ್ಟು ಅಲ್ಲಿ ಏನು ಸ್ಟಿಚ್ ಮಾಡೋದು, ಮನೆಯಲ್ಲೇ ಸ್ಟಿಚ್ ಮಾಡೋದು ತುಂಬಾ ನೀಟಾಗಿ ಮಾಡ್ತಾರೆ ಅನ್ನೋ ಜನನೂ ಇರ್ತಾರೆ. ಒಬ್ರೊಬ್ರು ಏನಂತಾರೆ, ಜಾಸ್ತಿ ಅಮೌಂಟ್ ಕೊಟ್ಟರು ಆ ಥರ ಹೇಳ್ತಾರೆ, ನಿಜ. ಆದರೆ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರಿಗೆ ಒಮ್ಮೆ ಒಂದಿಷ್ಟು ಕಸ್ಟಮರ್ ಆದರೆ ಅವರು ಮತ್ತೊಂದು ಬಟ್ಟೆ ಅಂಗಡಿಗೆ ಹೋಗೋದಿಲ್ಲ, ಅಂದರೆ ದೊಡ್ಡ ಅಂಗಡಿಗೆ ಹೋಗೋದಿಲ್ಲ. ಯಾಕಂದರೆ ಬಟ್ಟೆ ಕಡಿಮೆಗೂ ಸ್ಟಿಚ್ ಮಾಡಿಕೊಡ್ತಿರ್ತಾರೆ, ಹಾಗೆ ಏನಂತಾರೆ ತುಂಬ ಕಡಿಮೆಗೂ ಸ್ಟಿಚ್ ಮಾಡಿಕೊಡ್ತಿರ್ತಾರೆ. ಅರ್ಜೆಂಟ್ ಅಂದರೆ ಅರ್ಜೆಂಟು ಕೊಡ್ತಿರ್ತಾರೆ ಮನೇಲಿ ಸ್ಟಿಚ್ ಮಾಡೋರು. ಸೊ ಹಾಗಾಗಿ ಇದೇ ಬಟ್ಟೆ ಶಾಪ್ ಇಟ್ಕೊಂಡವರು ಅಂದರೆ ಇವತ್ತು ಬೇಗ ಅಂತ ಕೊಟ್ಟರೆ ಅವ್ರು ಮರುದಿನವೇ ಒಂದು ಸ್ಟಿಚ್ ಮಾಡೋಕ್ಕಾಗತ್ತೆ. ಸೊ ಅವತ್ತಿಂದು ಅವರು ಇಷ್ಟು ಮಾಡಬೇಕಂತ ಮಾಡ್ಕೊಂಡಿರ್ತಾರಲ್ವ, ಸೊ ಅವತ್ತು ಅವ್ರಿಗೆ ಮಾಡೋಕ್ಕಾಗಲ್ಲ. ಸೊ ಹಾಗೆ ನಾನು ಹೇಳೋದಾದರೆ ಬೆಸ್ಟು ಯಾವುದಪ್ಪ ಅನ್ನೋದಾದರೆ ಮನೇಲಿ ವರ್ಕ್ ಮಾಡೋದೇ ತುಂಬಾ ಉತ್ತಮ. ಮನೆಯಲ್ಲಿ ಟೈಲರಿಂಗ್ ಮಾಡೋದೇ ನನ್ನ ಅನಿಸಿಕೆ ಮಟ್ಟಿಗೆ. ಯಾಕಂದರೆ ಅದಕ್ಕೆ ಬಾಡಿಗೆ ಕೊಡಬೇಕಂತಿಲ್ವ, ಬಾಡಿಗೆದು ಉಳಿತಾ, ಕೈಯಾಗಿನ ಕೆಲಸಕ್ಕೆ ನಾವು ಯಾರನ್ನೂ ಇಟ್ಕೊಂಡಿರಲ್ಲ, ಅದು ಉಳಿತಾ. ಹಾಗೆ ನಮ್ಮದು ಏನಂತಾರೆ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ಬೋದಾ. ಹೀಗೆ ನನ್ನ ಒಂದು ಸಜೆಷನ್ ಅನ್ನೋದಾದರೆ ನಾನು ಮನೆಯಲ್ಲಿ ಟೈಲರಿಂಗ್ ಮಾಡೋದೇ ತುಂಬಾ ಉತ್ತಮ. ನಾನು ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ವೀಡಿಯೋಸು ಪ್ರತಿಯೊಂದು ನಿಮಗೆ ಬೆಲ್ ಐಕನಲ್ಲಿ ಟರ್ನ್ ಅಂತ ಬರುತ್ತೆ, ಅಂದರೆ ಅದರದ್ದು ಮೆಸೇಜ್ ಬರುತ್ತೆ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.